ವೀಕ್ಷಕರೆಲ್ಲರಿಗೂ ಪಾಟೀಲ್ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಪಾಟೀಲ್. ಇವತ್ತಿನ ಈ ವಿಡಿಯೋದಲ್ಲಿ ಕ್ರಯದ ಕರಾರು ಅಥವಾ ಸೇಲ್ ಅಗ್ರಿಮೆಂಟ್ನ ಟೈಮ್ ಲಿಮಿಟೇಷನ್ ಮುಗಿದರೆ ಏನು ಮಾಡಬೇಕು ಮತ್ತು ಸಾಲಕ್ಕಾಗಿ ಸೇಲ್ ಅಗ್ರಿಮೆಂಟ್ ಮಾಡುವುದು ಸರಿಯೇ ಎಂಬ ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದೇನೆ. ಈ ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ನಾವು ವಿಡಿಯೋನ ಶುರು ಮಾಡೋಣ. ನೋಡಿ, ಕ್ರಯದ ಕರಾರು ಎಂದರೇನು? ನೋಡಿ, ಕ್ರಯದ ಕರಾರು ಎಂದರೆ ನಿಮ್ಮ ಮಾಲೀಕತ್ವದಲ್ಲಿರುವ ಆಸ್ತಿಯನ್ನು ಮಾರಾಟ ಮಾಡಲು ಒಪ್ಪಿಕೊಂಡಾಗ ಖರೀದಿದಾರನೊಂದಿಗೆ ಮಾಡಿಕೊಳ್ಳುವ ಒಪ್ಪಂದ. ಇದರಲ್ಲಿ ಆಸ್ತಿಯ ಮೊತ್ತ, ಅಡ್ವಾನ್ಸ್, ಬಾಕಿ ಮೊತ್ತ, ಯಾವ ಆಸ್ತಿ ಮತ್ತು ಕ್ರಯಪತ್ರ ಅಂದರೆ ಸೇಲ್ ಡೀಡ್ ರಿಜಿಸ್ಟರ್ ಮಾಡಲು ಎಷ್ಟು ಸಮಯ ತೆಗೆದುಕೊಳ್ಳಬೇಕು ಎಂಬ ವಿವರಗಳನ್ನು ತಿಳಿಸಲಾಗುತ್ತದೆ. ಈ ಸಮಯವನ್ನು ಏಕೆ ನಿಗದಿಪಡಿಸುತ್ತಾರೆ ಎಂದರೆ ಆಸ್ತಿಯ ದಾಖಲೆಗಳನ್ನು ಸರಿಪಡಿಸಲು ಅಥವಾ ಖಾತೆ ಸಮಸ್ಯೆ ಅಥವಾ ಸಾಲದ ಎಂಟ್ರಿ ತೆಗೆಯಲು ಸಮಯ ಬೇಕಾಗಬಹುದು. ಒಂದು ವೇಳೆ ಒಪ್ಪಂದದಲ್ಲಿ ತಿಳಿಸಿದ ಸಮಯ, ಉದಾಹರಣೆಗೆ ಕೊಡೋದಾದರೆ 3 ತಿಂಗಳು, 6 ತಿಂಗಳು ಅಥವಾ 1 ವರ್ಷ ಮುಗಿದರೂ ಸೆಲ್ಲರ್ ಕ್ರಯಪತ್ರ ರಿಜಿಸ್ಟರ್ ಮಾಡಿಕೊಟ್ಟಿಲ್ಲ ಎಂದಾದರೆ ನೀವು ಮೊದಲು ಸೆಲ್ಲರ್ಗೆ ನೋಟಿಸ್ ಕಳಿಸಬೇಕು. ನಮ್ಮ ಒಪ್ಪಂದದಂತೆ ಕ್ರಯಪತ್ರ ರಿಜಿಸ್ಟರ್ ಮಾಡಿಕೊಡಿ ಎಂದು ತಿಳಿಸಿ. ನೋಟಿಸ್ ಕಳಿಸಿದರೂ ರಿಜಿಸ್ಟ್ರೇಷನ್ ಆಗದಿದ್ದರೆ ಕೋರ್ಟ್ನಲ್ಲಿ ದಾವೆ ದಾಖಲಿಸಬಹುದು. ಸೇಲ್ ಅಗ್ರಿಮೆಂಟ್ಗೆ 3 ವರ್ಷದವರೆಗೆ ಕಾನೂನು ಮಾನ್ಯತೆ ಇರುತ್ತದೆ. ಆದ್ದರಿಂದ ಗಡುವು ಮುಗಿದರೂ 3 ವರ್ಷದೊಳಗೆ ಕೋರ್ಟ್ ಮೂಲಕ ಆಸ್ತಿಯನ್ನು ರಿಜಿಸ್ಟರ್ ಮಾಡಿಕೊಳ್ಳಬಹುದು. ಕೆಲವೊಮ್ಮೆ ಸೇಲ್ ಅಗ್ರಿಮೆಂಟ್ನಲ್ಲಿ ಟೈಮ್ ಲಿಮಿಟ್ ತಿಳಿಸಿರದೇ ಇರಬಹುದು. ಉದಾಹರಣೆ ಕೊಡೋದಾದರೆ ದಾಖಲೆಗಳು ಸಿದ್ಧವಾದ ನಂತರ ರಿಜಿಸ್ಟರ್ ಮಾಡಿಕೊಡುತ್ತೇವೆ ಎಂದಿರಬಹುದು. ಇಂತಹ ಸಂದರ್ಭದಲ್ಲಿ ಆಸ್ತಿಯ ಮೇಲಿನ ಒಪ್ಪಂದವು ಇಸಿಯಲ್ಲಿ ಕಾಣಿಸಿಕೊಳ್ಳುತ್ತದೆ, ಅಂದರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಲ್ಲೇ ಕಾಣಿಸಿಕೊಳ್ಳುತ್ತದೆ. ಆದರೆ ಸೆಲ್ಲರ್ ದಾಖಲೆಗಳನ್ನು ಸಿದ್ಧಪಡಿಸಿ ಮೊದಲು ಖರೀದಿದಾರರಿಗೆ ರಿಜಿಸ್ಟರ್ ಮಾಡದೆ ಹೆಚ್ಚಿನ ದರಕ್ಕೆ ಬೇರೆಯವರಿಗೆ ಮಾರಾಟ ಮಾಡಿದರೆ ಮೊದಲ ಖರೀದಿದಾರ ಕೋರ್ಟ್ನಲ್ಲಿ ದಾವೆ ಹೂಡಬಹುದು. ಇಂತಹ ಸಂದರ್ಭದಲ್ಲಿ ಮೊದಲ ಸೇಲ್ ಅಗ್ರಿಮೆಂಟ್ಗೆ ಆದ್ಯತೆ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಆದ್ದರಿಂದ ಆಸ್ತಿಯನ್ನು ಬೇರೆಯವರಿಗೆ ಮಾರಾಟ ಮಾಡುವ ಮೊದಲು ಈಗಿರುವ ಸೇಲ್ ಅಗ್ರಿಮೆಂಟ್ ಅನ್ನು ರದ್ದುಗೊಳಿಸಿ. ಇನ್ನೊಂದು ವಿಷಯವೇನೆಂದರೆ, ಸಾಲಕ್ಕಾಗಿ ಸೇಲ್ ಅಗ್ರಿಮೆಂಟ್ ಮಾಡುವುದು ಕೆಲವರು ಹಣದ ಅಗತ್ಯಕ್ಕಾಗಿ ಅಥವಾ ಆಸ್ತಿಯ ಮೌಲ್ಯವನ್ನು ಕಡಿಮೆ ತೋರಿಸಿ, ಉದಾಹರಣೆ ಕೊಡೋದಾದ್ರೆ 60 ರಿಂದ 70 ಲಕ್ಷದ ಆಸ್ತಿಯನ್ನು 10 ಲಕ್ಷಕ್ಕೆ ಒಪ್ಪಂದ ಮಾಡಿಕೊಂಡು 4 ಲಕ್ಷ ಅಡ್ವಾನ್ಸ್ ತೆಗೆದುಕೊಳ್ಳುತ್ತಾರೆ. ನಂತರ ಮೊತ್ತವನ್ನು ವಾಪಸ್ ಕೊಡುತ್ತೇವೆ, ಒಪ್ಪಂದ ರದ್ದುಗೊಳಿಸೋಣ ಎಂದು ಹೇಳಿದರೆ ಖರೀದಿದಾರ ನನಗೆ ಆಸ್ತಿಯೇ ಬೇಕು ಎಂದು ಕೋರ್ಟಿಗೆ ಹೋಗಬಹುದು. ಇದರಿಂದ ದೊಡ್ಡ ಮೊತ್ತದ ಆಸ್ತಿಯನ್ನು ಕಡಿಮೆ ಬೆಲೆಗೆ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಸಾಲಕ್ಕಾಗಿ ಸೇಲ್ ಅಗ್ರಿಮೆಂಟ್ ಮಾಡುವುದು ತಪ್ಪಿಸಿ. ಆಸ್ತಿಯ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಕಾನೂನಿನ ಚೌಕಟ್ಟಿನಲ್ಲಿ ವ್ಯವಹರಿಸಿ. ಸೊ ಬಂಧುಗಳೇ, ಇದಿಷ್ಟು ಕ್ರಯ ಕರಾರು ಅಥವಾ ಸೇಲ್ ಅಗ್ರಿಮೆಂಟ್ ಟೈಮ್ ಲಿಮಿಟೇಷನ್ ಬಗ್ಗೆ ಕೆಲವಿಷ್ಟು ಮಾಹಿತಿ. ಸೊ ಇನ್ನಷ್ಟು ಕಾನೂನಾತ್ಮಕ ಮಾಹಿತಿಗಳಿಗಾಗಿ ನಮ್ಮ ಪಾಟೀಲ್ ವಾರ್ತಾ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಎಲ್ಲರಿಗೂ ನಮಸ್ಕಾರ.